ಅಹಂಕಾರ ಬರಬಾರದು. ಆ ಅಹಂಕಾರವನ್ನ ಕಳೆಯುವುದಕ್ಕಾಗಿ ಶಂಕರ ದಾಸಿಮಯ್ಯನವರು ಅಲ್ಲಿಗೆ ಬರ್ತಾರೆ. ನಾನೇ ಕಟ್ಟಿಸಿದೆ ನಾನೇ ಹುಟ್ಟಿಸಿದೆ ನಾನೇ ಕಟ್ಟಿಸಿದೆ ನಾನೇ ಹುಟ್ಟಿಸಿದೆ ಎಂಬುವುದೆಲ್ಲ ಜನ್ಮದ ಸುಳ್ಳು ಅಂತಕ್ಕೆ ತೋರುವುದು ಅಂತಕ್ಕೆ ತೋರುವುದು ಈ ನುಡಿ ಜುಳ್ಳು ಜುಳ್ಳು. ದೇವರ ಮನೆಯದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ. ದೇವರ ಮನೆಗಿದು ಈ ಜಗವೆಲ್ಲ ದೇವರ ಮನೆಗಿದು ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ದೇವರ ಮನೆಗಿದು ಈ ಜಗವೆಲ್ಲ ಈ ಜಗವೆಲ್ಲ ಈ ಜಗವೆಲ್ಲ. ಇಷ್ಟೇ ದಿವಸ ಇಷ್ಟೇ ವರುಷ ಇರಬೇಕೆನ್ನುವ ಕಟ್ಟುಪರ ಇಷ್ಟೇ ದಿವಸ ಇಷ್ಟೇ ವರುಷ ಇರಬೇಕೆನ್ನುವ ಕಟ್ಟುಪರ ಏನಿದೆ ಅರಿತವನಾರು ದೇವರ ಮನೆ
ಬಾಡಿಗೆ ಸಲ್ಲಿತು ನಿನಗೆ ಒಳಿತು, ಬಾಡಿಗೆ ಸಲ್ಲಿತು ನಾವಿರುವುದಿಲ್ಲ ಅವನ ಆಸ್ತಿಯಲ್ಲಿ. ಈ ಜಗವೆಲ್ಲ ಈ ಜಗವೆಲ್ಲ ದೇವರ ವಸತಿ, ದೇವರ ಮನೆಯಿದು. ಈ ಜಗವೆಲ್ಲ ದೇವರ ಮನೆಯಿದು. ಈ ಜಗವೆಲ್ಲ ಬಾಡಿಗೆದಾರರು, ಬಾಡಿಗೆದಾರರು, ಜೀವಿಗಳೆಲ್ಲ ದೇವರ ಮನೆಯಿದು. ಈ ಜಗವೆಲ್ಲ ಈ ಜಗವೆಲ್ಲ ಈ ಜಗವೆಲ್ಲ ಈ ಜಗವೆಲ್ಲ ಈ ಜಗವೆಲ್ಲ. ನೋಡ್, ಮಂದಿ ಚಪ್ಪಾಳಿ ಹೊಡಿಯೋಕ್ಕೂ ಕಂಜೂಸ್ ಆಗ್ಯಾರ. ಹೊಡಿರೋ ಒಂದಿಟ್ಟು ಏನಾಗುದು, ಏನ್ ಕಾಣಿಕೆ ಕೊಡೋಂದಾರ. ಹಾಡ ಹಾಡಿದವು ಒಂದು ಕೃತಜ್ಞತೆ ಸಲ್ಲಿಸೋದು. ಚಪ್ಪಾಳಿ ಅಂದ್ರೆ ಏನು? ಒಂದು ನಿಮ್ಗೆ ಆರೋಗ್ಯ ಆಗ್ತದ, ಇನ್ನೊಂದು ಅವ್ರಿಗೆ ಒಂದು ಖುಷಿ ಕೊಡ್ತದೆ. ನಿಮ್ಮೂರಾಗ ಯಾರ ಏನಾರು ಗೆದ್ದುಕೊಂಡು ಬಂದಾಗ ಬಂದಿರ್ತಾರ, ಅವ್ರಿಗೆ ಏನು ಹೇಳ್ತೀರಿ ನೀವೆಲ್ಲ? ನಮ್ಮೂರಿನ ಮರ್ಯಾದೆ ಉಳಿಸಿದೆಪ್ಪ ಅಂತೀರಿ. ಗೆದ್ದು ಬಂದವ್ರಿಗೆ ಚಪ್ಪಾಳಿ ತಟ್ಟಿ ಸ್ವಾಗತ ಮಾಡ್ತೀರಿಲ್ಲ? ಮಾಡುದಿಲ್ಲ? ಚಪ್ಪಾಳಿ ತಡ್ತೀರೇನ್ ಬೆನ್ನು ತಡ್ತೀರಿ? ಬೆನ್ನು ತಡ್ತೀರಿ, ಚಪ್ಪಾಳಿ ತಡ್ತೀರಿ. ಮತ್ತೀಗ ಇವ್ರು ಹಾಡ್ಯಾರಲ್ಲ, ನಿಮ್ಮೂರಿಗೆ ಕರ್ಕೊಂಡು ಹೋಗಿ ಶಾಲು ಮಾಲಿ ಹಾಕಿ ಸನ್ಮಾನ ಮಾಡಿ ಸ್ವಾಗತ ಮಾಡಿಕೊಂಡು ಎಷ್ಟು ಚಲೋ ಹಾಡಿದ್ರಿ ಗವಾಯಿಗಳು ಅನ್ನಕ್ಕಾಗತ್ತೆ? ಆಗುದಿಲ್ಲ. ಇಲ್ಲೇ ಬಂದಿರಲ್ಲ, ಒಮ್ಮೆ ಜೋರ್ ಚಪ್ಪಾಳಿ ತಟ್ಟಿ ಅವ್ರಿಗೆ ಕೃತಜ್ಞತೆ ಹೇಳ್ಬೇಕು. ಸಾಕು. ನಮ್ದು ಪರಿಸ್ಥಿತಿ ಹೆಂಗಾಗೈತೆ ಅಂದ್ರೆ, ಈಗ ಶಿವಲಿಂಗ ಶಾಸ್ತ್ರಿಗಳು ಹೇಳ್ತಿರ್ತಾರ, ಚಪ್ಪಾಳಿ ಅವ್ರು ಹೊಡೀರಿ, ಇಲ್ಲ ಅಂದ್ರೆ ನಾನು ಅವ್ರು ಹೊಡೀರಿ ಅಂತಾರ. ಹಂಗ ನಾವು ಹೇಳಿ ಹೊಡಿಸ್ಕೊಳ್ಳಂಗಾಗೈತಿ, ಹೊಡೀರಿ ಹೊಡೀರಿ ಹೊಡೀರಿ. ಇದ ಪರಿಸ್ಥಿತಿ ಆಗ್ಬಿಟ್ಟೈತಿ. ಈಗ ಚಪ್ಪಾಳಿ ಅಂದ್ರೆ ಹೊಡಿದ್ರು ಮಂದಿ. ಮತ್ತೆ 500 ರೂಪಾಯಿ ಕೊಡ್ತೀವಿ ಅಂದ್ರೆ ಒಬ್ರು ಬಿಡ್ತಾರಲ್ರಿ ಹೊಡ್ಯಾದ? ಎಲ್ಲರೂ ಹೊಡಿತಾರ. 500 ರೂಪಾಯಿ ಯಾರು ಚಪ್ಪಾಳಿ ಹೊಡಿತೀರಿ ಅವ್ರಿಗೆ 500 ಅಂದ್ರೆ ಮನ್ಯಾಗ 10 ಮಂದಿ ಇದ್ರು ನಡಿ ಮಠಕ್ಕೆ ಹೋಗೋಣ, 10 ಮಂದಿಗೆ 5,000 ಆಕೈತಿ ನಡಿ ಅಂತಾರ. ಯಾಕಂದ್ರೆ ನಾಳೆಯಿಂದ ಯಾರು ಬರ್ತೀರಲ್ಲ ಎಲ್ಲರೂ ಚಪ್ಪಾಳಿ ಹೊಡೆದವ್ರಿಗೆ 100 ರೂಪಾಯಿ ಕೊಡ್ತಾನ. ಇಲ್ಲಿ ನೋಡ್ರಿ, ಈ ಈ ಖಾಲಿ ಇದ್ದ ಜಾಗನು ನಿಮ್ ಖಾಲಿ ಇರುದಿಲ್ಲ, ಅವರು ಬರ್ತಾರೆ. ಮತ್ ಫೋನ್ ಹಚ್ತಾರ ಮಂದಿಗೆಲ್ಲ, ಬರ್ರಿ. ಮಕ್ಕಳಿಗೆ ಸ್ವಾಸ್ಥ್ಯರಿಗೆ ಫೋನ್ ಹಚ್ಚಿ ಊರಿಗೆ ಹೋಗ್ಯಾರ ಜಾತ್ರೆಗೆ ಅಂದ್ರೆ ಬರ್ರಿ ಬರ್ರಿ 100 ರೂಪಾಯಿ ಸಿಗತೈತಿ, 9 ದಿನ 900 ಆಕೈತಿ, ಜಾತ್ರೆ ಮಾಡಕ್ ಬರ್ರಿ ಅಂತಾರ ಮಂದಿ. ಹಿಂಗ ಇರ್ಲಿ. ಇಲ್ಲಿ ದೇವರ ಮನೆ ಇದು, ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ. ಇಷ್ಟೇ ದಿನ ಇಷ್ಟೇ ವರ್ಷ ಇರಬೇಕೆನ್ನುವುದು ಕಟ್ಟು ಕರಾರು ಅಂತಾರೆ. ಇಲ್ಲಿ ಭಗವಂತ ನಮಗೆಲ್ಲವನ್ನ ಕೊಟ್ಟಾನಂದ್ರ ನಾವು ಏನ್ ಮಾಡಾಕತ್ತೀವಿ ಅಂದ್ರೆ, ಭಗವಂತ ಕೊಟ್ಟಿಲ್ಲ, ನಾವ ಮಾಡಿವೆ ಅಂತ. ಇಲ್ಲಿ ಭಕ್ತ ಸೇವಕ, ಭಕ್ತ ಸೇವಕ. ಶಿವ ಏನದಾನ ನಮ್ಗೆ ಯಜಮಾನವ. ಆ ಯಜಮಾನ ಹೇಳಿದ ಕೆಲಸವನ್ನ ನಾವು ಅಚ್ಚುಕಟ್ಟಾಗಿ ಮಾಡ್ಬೇಕಂತ. ಯಜಮಾನ ಹೇಳಿದ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಬೇಕು. ನಮ್ಮನ್ನ ಕಳಿಸಿರುವಂತ ಯಜಮಾನ ನಮ್ಗೇನು ಕೆಲಸ ಕೊಟ್ಟಾನ, ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಿ ನಾವು ಯಜಮಾನನ ಹೆಸರನ್ನೇ ಮುಂದೆ ತರ್ಬೇಕಲ್ಲ ನಾವು. ಹೌದಿಲ್ಲ? ಈಗ ನಿಮ್ಮ ಮನೆಯೊಳಗ ಮಗಳು ಹುಟ್ಟಿಲ್ದು ಅಂದ್ರೆ ಮದುವೆ ಮಾಡಿಕೊಡ್ತೀರಿ, ಮಾಡಿಕೊಡ್ತೀರಿಲ್ಲ? ಮದುವೆ ಮಾಡಿಕೊಟ್ಟ ಮೇಲೆ ನೀವು ಒಂದು ಮಾತು ಹೇಳ್ತೀರಿ ಆಕಿಗೆ, ನೋಡವ ಮನಿ ಹೆಸರು ತರಬೇಕು, ತಂದೆ ತಾಯಿ ಹೆಸರು ತರಬೇಕಂತ ಹೇಳ್ತೀರಿ. ಮತ್ತೆ ಊರ್ ಹೆಸರು ತರಬೇಕಂತ, ತಂದೆ ತಾಯಿಗಳ ಹೆಸರು ತರಬೇಕು, ಮನಿ ಹೆಸರು ತರಬೇಕು ಅಂತ ಹೇಳ್ತಿರಲ್ಲ. ಹಾಗೆ ಇಲ್ಲಿ ಯಜಮಾನ ನಮ್ಮನ್ನ ಇಲ್ಲಿ ಕೊಟ್ಟು ಭೂಮಿಗೆ ಕಳಿಸಾನಂದ್ರ, ನಮ್ಮ ಯಜಮಾನ ಶಿವ ನಾವು ಈ ಭೂಮಿಯ ಮೇಲೆ ಬಂದು ಏನು ಕಾರ್ಯ ಮಾಡ್ತೀವಿ, ಒಳಿತಾದ ಕಾರ್ಯ ಮಾಡಿದ್ರು ಅಷ್ಟೇ. ಒಳಿತಾದ ಕಾರ್ಯಗಳನ್ನು ಮಾಡಿದ್ರೆ, ಆ ಕಾರ್ಯಗಳನ್ನು ಮಾಡಿದ ಮೇಲೆ ನಮ್ಮನ್ನ ಕಳಿಸಿರುವಂತ ಯಜಮಾನ ನಮ್ಮನ್ನ
ಕಳಿಸ್ಯಾನಂದ್ರೆ ಯಜಮಾನನ ಹೆಸರನ್ನೇ ನಾವು ಹೇಳಬೇಕೆ ಹೊರತಾಗಿ ಅದನ್ನು ಬಿಟ್ಟು ನಾನೇ ಮಾಡಿದೆ ಅಂದ್ರ ಭಗವಂತ ನಮಗೆ ಶಿಕ್ಷೆಯನ್ನು ಕೊಡ್ತಾನೆ, ಶಿಕ್ಷೆಯನ್ನು ಕೊಡ್ತಾನೆ. ಅದಕ್ಕೆ ನಾ ಅನ್ನೋದು ಬರಬಾರ್ದಂತ. ಶಂಕರ ದಾಸಿಮಯ್ಯನವರು ಅವರು ಇಲ್ಲಿ ಜೇಡರ ದಾಸಿಮಯ್ಯನವರೊಂದಿಗೆ ಆಧ್ಯಾತ್ಮಿಕವಾಗಿ ಚರ್ಚೆ ಮಾಡುವುದಕ್ಕಾಗಿ ಅಲ್ಲೇ ಕಂದಗಲ್ಲನ್ನು ಬಿಟ್ಟು ನೇರವಾಗಿ ತಾವು ದಿನನಿತ್ಯ ಒಂದು ಕಾಯಕ ಮಾಡ್ತಿರ್ತಾರೆ, ಸೂಜಿಯನ್ನು ಮಾರೋದು, ಸೂಜೆ ಮಾರೋದು. ಹಿಂದಿನ ಕಾಲದಲ್ಲಿ ಯಂತ್ರಗಳ ಇದ್ದಿಲ್ಲ, ಬಟ್ಟೆ ಹೊಲ್ಕೊಳಕ್ ಕೈಲೇ ಹೊಲಿತಿದ್ರು ಮಂದಿ. ಆ ಸೂಜಿಯನ್ನು ಮಾರಿದ ನಂತರ ಬರುವಂತ ಹಣದಿಂದ ದಾಸೋಹ ಪ್ರಸಾದ ಮಾಡಿ ಜೀವನ ಮಾಡುವಂತ ಕಾಯಕ ಅವರು. ಅದನ್ನ ಮಾಡಿಕೊಂತ ವಕ್ರಪಾದ ಅನ್ನುವಂತ ಒಬ್ಬ ಶಿಷ್ಯನನ್ನು ಕರ್ಕೊಂಡು ಸೂಜಿ ಮಾರಿಕೊಂತ ಅದೇ ಮುದೇನೂರು ಪಕ್ಕ ಬಂದು ಬಿಡಾರ ಹೂಡ್ತಾರೆ, ಉಳಿತಾರೆ. ಹಾಗೆ ಸಂಪರ್ಕ ಬೆಳೀತದೆ. ಯಾರಿಗೆ? ಜೇಡರ ದಾಸಿಮಯ್ಯನವರಿಗೆ, ಇತ್ತ ಶಂಕರ ದಾಸಿಮಯ್ಯನವರಿಗೆ. ಯಾವಾಗ ಬಾಂಧವ್ಯ ಬೆಳೀತೋ, ಆಧ್ಯಾತ್ಮದ ಚಿಂತನೆ ಯಾವಾಗ ಶುರುವಾಯ್ತೋ, ಒಂದು ದಿನ ಅನುಭವ ಗೋಷ್ಠಿ ನಡೆದಿರ್ತದೆ, ಶಿವಾನುಭವ ಗೋಷ್ಠಿ. ಶಿವಾನುಭವ ಗೋಷ್ಠಿಯಲ್ಲಿ ಆಧ್ಯಾತ್ಮವನ್ನ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಸಾಯಂಕಾಲ ಆಗಿರ್ತದೆ. ಆ ಸಮಯಕ್ಕೆ ಇಲ್ಲಿ ಶಂಕರ ದಾಸಿಮಯ್ಯನವರು ಸಹಿತ ಮದುವೆಯಾಗಿರ್ತಾರೆ. ಆತನ ಹೆಂಡತಿ ಹೆಸರು ಏನಿರ್ತದೆ ಅಂದ್ರೆ ಶಿವದಾಸಿ ಅಂತ. ಗಂಡ ಹೆಂಡತಿ ಇಬ್ರು ಅಲ್ಲಿ ಬಂದಿರ್ತಾರೆ. ಜೊತೆಗೆ ಒಬ್ಬ ವಕ್ರಪಾದ ಅನ್ನುವಂತ ಸೇವಕನನ್ನು ಕರ್ಕೊಂಡು ಬಂದಿರ್ತಾರೆ. ಮೊದಲು ಆಕೆ ಹೆಸರು ಏನಿರ್ತದಂದ್ರೆ ಉಮ್ಮವೆ ಅಂತ ತಿಳ್ಕೊಂಡು ಉಮ್ಮವೆ ಅಂತ ಆಕೆ ಹೆಸರು. ಇತ್ತೊಂದು ಗೋವಿಂದ ಭಟ್ರು ಅಂತ ಇವ್ರ ಹೆಸರು. ಗುರುಗಳ ಜಡೇಶಂಕರ ಆಶೀರ್ವಾದ ಆದ್ಮೇಲೆ ಜಡೇಶಂಕರೇ ಅವ್ರಿಗೆ ಹೆಸರನ್ನ ಬದಲು ಮಾಡ್ತಾರೆ. ನಿನ್ನ ಹೆಸರು ಗೋವಿಂದ ಭಟ್ಟ ಇದ್ದಿದ್ದು ಶಂಕರ ದಾಸಿಮಯ್ಯನವರು ಅಂತ ಆಗ್ಲೆಪ್ಪ, ನಿನ್ನ ಹೆಂಡತಿ ಹೆಸರನ್ನ ತೆಗೆದು ಆಕೆಗೆ ಏನು ಅಂದ್ರೆ ಶಿವದಾಸಿ ಅಂತ ಹೆಸರನ್ನ ಇಡ್ತಾರೆ. ಅವರಿಬ್ಬರು ತಮ್ಮ ಶಿಷ್ಯನನ್ನು ಕರ್ಕೊಂಡು ಬಂದಿರ್ತಾರೆ. ಸೂಜಿ ಮಾರುವಂತ ಸಮಯ. ಹೀಗೆಲ್ಲ ಆದ್ಮೇಲೆ ಶಂಕರ ದಾಸಿಮಯ್ಯನವರು ಚರ್ಚೆಗೆ ಕುಳಿತಾಗ ಸಮಯ ಆದಾಗ ತನ್ನ ಶ್ರೇಷ್ಠ ಶಿಷ್ಯನಾಗಿರುವಂತ ವಕ್ರಪಾದನಿಗೆ ಹೇಳ್ತಾರೆ, ಹೋಗಪ್ಪ ಸೂಜಿಯನ್ನ ಮಾರಿ 5 ಮನೆ ಭಿಕ್ಷೆ ಬೇಡಿಕೊಂಡು ಬಾ ಅಂತ ಹೇಳ್ತಾರೆ. ಯಾವಾಗ ಭಿಕ್ಷೆ ಬೇಡಿಕೊಂಡು ಬಾ ಅಂತ ಹೇಳಿದ್ರು, ಅವಾಗ ಜೇಡರ ದಾಸಿಮಯ್ಯನವ್ರು ಏನ್ ಹೇಳ್ತಾರಂದ್ರೆ, ಯಾಕ್ರಿ ಭಿಕ್ಷೆ ಬೇಡೋದ್ ಯಾಕ? ನನ್ನ ಮನೆಯೊಳಗ ಎಲ್ಲ ಐತಿ, ನೀವು ಮನೆಗೆ ಹೋಗಿ 5 ಮನೆಗೆ ಹೋಗಿ ಭಿಕ್ಷೆ ಬೇಡುವ ಬದಲು ನೀವು ಎಷ್ಟು ದಿನ ಇಲ್ಲಿ ಇರ್ತೀರಿ, ಎಷ್ಟು ದಿವಸ ಇಲ್ಲಿ ಇರ್ತೀರಿ, ವಾಸ್ತವ್ಯ ಮಾಡ್ತೀರಿ, ಅಲ್ಲಿವರೆಗೂ ನನ್ನ ಮನೆಯಿಂದ ಎಲ್ಲದನ್ನು ನಿಮಗೆ ಕೊಡಿಸ್ತೀನಿ ಅಂದ್ಬಿಟ್ಟ. ಅವಾಗ ಶಂಕರ ದಾಸಿಮಾರ್ಯರಿಗೆ ತಿಳಿತದೆ ಗುರು ಹೇಳಿದ ಮಾತು. ಯಾರು ನಾನು ಕೊಡ್ತೀನಂತಾರೋ, ಯಾರು ನನ್ನಿಂದಲೇ ಎಲ್ಲ ವ್ಯವಸ್ಥೆಯನ್ನ ಮಾಡ್ತೀನಂತಾರ, ಅಂತವರ ಅಹಂಕಾರವನ್ನ ಅಲ್ಲಗಳಿಬೇಕು, ನೀನು ಕಳಿಬೇಕು ಅಂತ ಹೇಳಿರ್ತಾರೆ. ಅವಾಗ ನೆನಪಿಗೆ ಬರ್ತದೆ, ಹಾಗಾದ್ರೆ ನಮ್ಮ ಗುರುಗಳು ಕನಸಿನಲ್ಲಿ ಹೇಳಿದ ಮಾತು ಅಂದ್ರೆ ಈ ಜೇಡರ ದಾಸಿಮಯ್ಯನವರಿಗೆ ಅಹಂಕಾರ ಬಂದಿದೆ, ನಾನೇ ಉಣಿಸ್ತೀನಿ, ನಾನೇ ವ್ಯವಸ್ಥೆ ಮಾಡ್ತೀನಿ ಅನ್ನುವಂತ ಅಹಂಕಾರ ಯಾವಾಗ ಬಂತು, ಅವಾಗ ಶಂಕರ ದಾಸಿಮಯ್ಯನವರಂತಾರೆ, ಅಹಂಕಾರ ಬಂದಿರುವಂತ ವ್ಯಕ್ತಿನೇ ಈ ಜೇಡರ ದಾಸಿಮಯ್ಯ ಅಂತ ತಿಳ್ಕೊಂಡು, ಆತನು ಯಾಕ ಅಹಂಕಾರದಿಂದ ನಾನೇ ಕೊಡ್ತೀನಿ ಅಂತ ಅಂದ್ರೆ ಮನಿಯೊಳಗ ತವನಿಧಿ ಇತ್ತಲ್ಲ, ಅದಕ್ಕಾಗಿ ಎಲ್ಲಾ ಕೊಡ್ತೀನಿ ಅಂದ. ಅದಕ್ಕೆ ಅವ್ರಂತಾರ, ನೀನು ತವನಿಧಿಯನ್ನ ಇಟ್ಕೊಂಡು ಅಹಂಕಾರದಿಂದ ನಾನೇ ಕೊಡ್ತೀನಿ ಅಂತಾನಂದ್ರೆ ಈತನ ಅಹಂಕಾರವನ್ನ ಕಳಿಬೇಕು ಅಂತಾರೆ. ಅದಕ್ಕೆ ಮನುಷ್ಯನಿಗೆ ನ ಅನ್ನೋದು ಬರಬಾರ್ದಂತೆ, ಅಹಂಭಾವ ಬರಬಾರ್ದಂತೆ, ಅದನ್ನ ತೆಗೆದು ಹಾಕಬೇಕು. ಶರಣರು ಮಾಡಿದ್ದ ಅದನ್ನೇ, ಅಹಂಕಾರವನ್ನ, ಈ ಅಹಂಭಾವವನ್ನ ನಿರಸನ ಮಾಡಿದ್ರು. ಅದಕ್ಕಾಗಿ ಶರಣರಾದ್ರು, ಮಹಾತ್ಮರಾದ್ರು. ಅದಕ್ಕೆ ನಮ್ಮಲ್ಲಿ ಅಹಂಕಾರ ಬರಬಾರದು. ನೀವೆಲ್ಲ ಫುಟ್ಬಾಲ್ ಆಡೋದು ನೋಡಿರ? ಫುಟ್ಬಾಲ್ ಹೆಂಗ ಆಡ್ತಾರ್ರಿ? ಕಾಲಿಲಿ ಆಡ್ತಾರ. ಕಾಲಿಲಿ ಫುಟ್ಬಾಲ್ ಆಡ್ತಾರಂದ್ರ ಯಾವಾಗ ಆಡ್ತಾರ ಫುಟ್ಬಾಲ್ ಅಂದ್ರೆ ಫುಟ್ಬಾಲಿನೊಳಗೆ ಗಾಳಿ ಇದ್ದಾಗ. ಗಾಳಿ ಇರ್ಲಿಲ್ಲ ಅಂದ್ರ ಫುಟ್ಬಾಲ್ ಒದಿತಾರ, ಕಾಲಿಲಿ ಆಡ್ತಾರ. ಗಾಳಿ ಇದ್ರೆ ಎಲ್ಲರೂ ಒದಿತಾರ, ಆ ಕಡೆ ಟೀಮ್ನವರು ಒದಿತಾರ, ಈ ಕಡೆ ಟೀಮ್ನವರು ಒದಿತಾರ ಪಂದ್ಯಾವಳಿಯಲ್ಲಿ. ಗಾಳಿ ಹೋಗಿತ್ತಂದ್ರ ಆ ಫುಟ್ಬಾಲ್ ಅನ್ನ ಹಿಂಗೆ ಎತ್ತಿ ಕೈಯಾಗಿ ಇಟ್ಕೊಂತಾರ, ಹೌದಾ? ಕೈಯಾಗಿ ಹಿಡ್ಕೊಂಡು ಪಂಚರ್ ತಿದ್ದಿಸ್ಕೊಂಡು ಬಂದ್ಮೇಲೆ ಮತ್ತೆ ಹವಾ ಹಾಕಿದ ಮೇಲೆ ಒದಿಯಾಕ ಚಾಲು ಮಾಡ್ತಾರೆ. ಹಾಗೆ
ಫುಟ್ಬಾಲ್ ಅನ್ನ ಎಲ್ಲರೂ ಯಾರ್ ಬೇಕು ಯಾರ್ ಕಾಲಾಗ ಹೋದ್ರು ಸಹಿತ ಕಾಲಿಗೆ ಒದಿತಾರಲ್ಲ, ಅದ್ರೊಳಗೆ ಗಾಳಿ ಇದ್ದಾಗ ಒದಿತಾರ. ಗಾಳಿ ಇರ್ಲಿಲ್ಲ ಅಂದ್ರೆ ಎಲ್ಲರೂ ಮೇಲೆ ಎತ್ಕೊಂಡು ಕೈಯಾಗಿ ಇಟ್ಕೋತಾರಲ್ಲ. ಹಂಗ ಮನುಷ್ಯನಲ್ಲಿಯೂ ಸಹಿತ ನಾ ಅನ್ನುವಂತ ಅಹಂಕಾರ ಅನ್ನುವಂತ ಗಾಳಿ ಬಂತು ಅಂದ್ರ ಸಮಾಜನೂ ಒದಿತದೆ, ಮೇಲೆ ಸೃಷ್ಟಿಕರ್ತನಾಗಿರುವಂತ ಭಗವಂತನೂ ನಮ್ಮನ್ನು ಒದಿತಾನೆ. ನಮ್ಮನ್ನು ಒದಿಬಾರದು ಅಂದ್ರೆ ನಾ ಅನ್ನುವಂತ ಗಾಳಿಯನ್ನ ಈ ದೇಹದೊಳಗೆ ತುಂಬಿಕೊಳ್ಳಲಿಲ್ಲ ಅಂದ್ರೆ ಗಾಳಿ ಇರ್ಲಾರ್ದ ಬಾಲನ್ನು ಹೆಂಗ ಎತ್ತಿಕೊಳ್ತಾರೆ, ಹಂಗ ಚನ್ನವೀರ ಶರಣರೂ ಸಹಿತ ಇದು ಅಹಂಕಾರ ಇರ್ಲಾರ್ದಂತ ಶ್ರೇಷ್ಠ ಶಿಷ್ಯ ಭಕ್ತ ಅಂತ ನಿಮ್ಮನ್ನು ಎತ್ತಿಕೊಂಡು ಲಿಂಗ ಇಡುವ ಜಾಗದಲ್ಲಿ ಅಂಗೈಯೊಳಗಿಟ್ಟು ನಿಮಗೆ ಪೂಜೆಯನ್ನ ಸಲ್ಲಿಸ್ತಾರೆ ಅನ್ನುವಂಥದ್ದನ್ನ ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಇಂದಿನಿಂದ ನಮ್ಮಲ್ಲಿರುವಂತ ದುರಹಂಕಾರವನ್ನ, ಅಹಂಕಾರವನ್ನ, ಗರ್ವವನ್ನ ನಿರಸನ ಮಾಡಿಕೊಂಡ್ರೆ ನಾವು ಈ ಭೂಮಿಯ ಮೇಲೆ ಮಹಾತ್ಮರಂತೆ ಬದುಕಲು ಸಾಧ್ಯವಾಗುತ್ತೆ, ಜ್ಞಾನಿಗಳಂತೆ ಬದುಕಲು ಸಾಧ್ಯವಾಗುತ್ತೆ. ಹಾಗಾಗಿ ನೀವೆಲ್ಲರೂ ಇಂಥ ಮಹಾತ್ಮರ ಈ ಜೀವನ ದರ್ಶನವನ್ನ ಮಾಡಿಕೊಂಡಿರಂದ್ರೆ ಇವತ್ತಿನ ಅರ್ಥ ನಮ್ಮಲ್ಲಿ ನಾ ಅನ್ನೋದು ಬರಬಾರ್ದು, ಅಹಂಕಾರ ನಮ್ಮಲ್ಲಿ ಸುಳಿಬಾರ್ದು ಅನ್ನುವಂಥದ್ದನ್ನ ತಾವು ತಿಳ್ಕೊಂಡು ನಿಮ್ಮಲ್ಲಿ ಆ ಭಾವ ಇದ್ರೆ ಅದನ್ನು ಬಿಟ್ಟು ಹಾಕ್ರಿ. ಎಲ್ಲದಕ್ಕೂ ಕಾರಣೀಯಕರ್ತ ಶಿವ. ಶಿವ ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಶಿವನ ಪ್ರತಿರೂಪ ಚನ್ನವೀರ ಶರಣರು. ಚನ್ನವೀರ ಶರಣರು ಇಲ್ಲ ಅಂದ್ರೆ ಈಗ ನಮ್ಮ ಕಣ್ಣಿಗೆ ಶಿವನ ಪ್ರತಿರೂಪ ಚನ್ನವೀರ ಶರಣರ ಪ್ರತಿರೂಪ ಶಾಂತವೀರ ಶರಣರು ಅಂತ ತಿಳ್ಕೊಂಡು ಭಕ್ತಿಯಿಂದ ಸೇವೆಯನ್ನು ಸಲ್ಲಿಸಿ, ನಿಮ್ಮ ಸೇವಾ ತುಲಾಭಾರದ ಸೇವಾ, ನಿಮ್ಮ ಸೇವಾ ಈ ದಾಸೋಹಕ್ಕ ದೇಣಿಗೆಯನ್ನು ಕೊಡುವಂತ ಸೇವಾ, ಎಲ್ಲ ಸೇವೆಯನ್ನ ನೀವೆಲ್ಲ ಬಹಳ ಭಕ್ತಿಯಿಂದ ಶ್ರದ್ಧಾ ಮನೋಭಾವದಿಂದ ಮಾಡಿ ನೀವು ಅವರ ಕೃಪೆಗೆ ಪಾತ್ರರಾಗ್ರಿ ಅನ್ನುವಂತ ಮಾತುಗಳನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲ ಊರಿಂದ ಆಗಮಿಸಿರುವಂತ ಸಕಲ ಸದ್ಭಕ್ತರಿಗೆ ಮತ್ತೊಮ್ಮೆ ಶರಣಾರ್ಥಿಯನ್ನು ಹೇಳಿ ಇವತ್ತಿನ ಈ ಪ್ರವಚನಕ್ಕ ವಿರಾಮ ಕೊಡ್ತೇನೆ. ಮುಂದಿನ ಕಾರ್ಯಕ್ರಮವನ್ನ ನಮ್ಮ ಶಿಕ್ಷಕ